ಬೇರೆ ಎಲ್ಲರಿಗೂ ನಮಸ್ಕಾರ. ಹೇಗಿದ್ದೀರಿ? ನೀವು ನೋಡೋಕೊಂತೀರಿ ಫಾರ್ಮಾ ಹೆಲ್ತ್ ಕನ್ನಡ ಯೂಟ್ಯೂಬ್ ಚಾನಲ್. ಆರೋಗ್ಯ ನಮ್ಮ ಕೈಯಲ್ಲಿ. ನಾನು ಮಂಜುನಾಥ್ KP. ಸ್ನೇಹಿತರೆ, ಇವತ್ತಿನ ಒಂದು ವಿಡಿಯೋದಲ್ಲಿ ನಾನೊಂದು ಜೂನಿಯರ್ ಜೀನಿ ಅನ್ನುವಂಥ ಒಂದು ಪೌಡ್ರ್ ಬಗ್ಗೆ ರಿವ್ಯೂ ಕೊಡ್ತಾ ಹೋಗ್ತೀನಿ. ಅದರ ಜೊತೆಗೆ ಇದಕ್ಕೆಲ್ಲ ಯೂಸ್ ಆಗ್ತದೆ ಮತ್ತು ಇದನ್ನು ಯಾವ ರೀತಿ ತಯಾರು ಮಾಡ್ತಾರೆ ಅನ್ನೋದನ್ನು ಈ ಒಂದು ವಿಡಿಯೋ ನಮಗೆ ತಿಳಿಸ್ಕೊಡ್ತಾ ಹೋಗ್ತೀನಿ. ಸ್ನೇಹಿತರೆ, ಇದೊಂದು ನಾವು ಲಾಸ್ಟ್ ವಿಡಿಯೋದಲ್ಲಿ ಒಂದು ಜೀನಿ ಮೊಳಕೆ ಕೊಟ್ಟದ ಒಂದು ಕಾಳಿನ ಪೌಡ್ರ್ ಜೊತೆ ಅದನ್ನು ಮಾಡಿದ್ದೇನೆ, ಮತ್ತು ರಿವ್ಯೂ ಮತ್ತು ಒಂದು ಜೀನಿ ಪೌಡ್ರ್ ಕೂಡ ರಿವ್ಯೂ ಮಾಡಿದ್ದೇನೆ. ಅದೇ ರೀತಿ ಇದನ್ನು ಪ್ರಿಪ್ರೇಷನ್ ಕೂಡ ಸೇಮ್ ಇರುತ್ತೆ. ಸೊ ಹೇಗೆಲ್ಲ ಪ್ರಿಪ್ರೇಷನ್ ಯಾವುದೆಲ್ಲ ಏಜಿಗೆ ಈ ಒಂದು ಪೌಡ್ರ್ ಬರ್ತದೆ ಅಂತಂತ ಹೇಳ್ತಾ ಹೋಗ್ತೀನಿ. ಈ ಒಂದು ವಿಡಿಯೋನ ಪೂರ್ತಿಯಾಗಿ ನೋಡಿ, ಎಲ್ಲೂ ಸ್ಕಿಪ್ ಮಾಡಿದೆ. ಹಾಗೆ ಈ ಒಂದು ವಿಡಿಯೋ ನಮಗೆ ಇಷ್ಟ ಕುಂತಿತ್ತಂದ್ರೆ ಒಂದು ಲೈಕ್ ಮಾಡಿರಿ, ಆದಷ್ಟು ಈ ಒಂದು ವಿಡಿಯೋನ ಶೇರ್ ಮಾಡಿರಿ. ಫಸ್ಟ್ ಟೈಮ್ ನೋಡೋಕೆ ಕುಂತೀರಿ ಅಂದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ರಿ ಅಂತ ಹೇಳ್ತಾ ಬನ್ನಿ ಒಂದು ವಿಡಿಯೋನ ಶುರು ಮಾಡೋಣ. ಓಕೆ ಸ್ನೇಹಿತರೆ, ಇದರ ಒಂದು ನೇಮ್ ಬಂದ್ಬಿಟ್ಟು ಜೀನಿ ಕಂಪ್ನಿದ ಜೂನಿಯರ್ ಜೀನಿ ಅಂತ. ಸಣ್ಣ ಮಕ್ಕಳಿಗೆ ಈ ಒಂದು ಕುಡಿಸೋ ಸಲುವಾಗಿ ಈ ಒಂದು ಪೌಡ್ರನ್ನು ಮಾಡಿದ್ದಾರೆ. ಇದು ಏಜ್ ಬಂದುಬಿಟ್ಟು 7 ವರ್ಷದಿಂದ 12 ವರ್ಷದವರೆಗೆ ಈ ಒಂದು ಜೀನಿ ಪೌಡ್ರನ್ನು, ಈ ಜೂನಿಯರ್ ಪೌಡ್ರನ್ನು ನೀವು ಹಾಕ್ಬೋದು. ಅದೇ ರೀತಿ ನೀವು ಎಲ್ಲ ಕಾಳುಗಳಿಗೆ ಸೇರಿ ಈ ಒಂದು ಜೀನಿ ಪೌಡ್ರನ್ನು ಮಾಡಿದ್ದಾರೆ. ಜೂನಿಯರ್ ಜೀನಿ ಮಿಲೆಟ್ ಹೆಲ್ತ್ ಮಿಕ್ಸ್ ಈ ರೀತಿ ಪ್ಯಾಕೇಜಿಂಗ್ ಸಿಗುತ್ತೆ ನಿಮಗೆ, ನ್ಯಾಚುರಲ್ ಆರ್ಗ್ಯಾನಿಕ್ಕಿಂತ. ನಿಮಗೆ ಸೈಡಿಗೆ ಬಂದುಬಿಟ್ಟು ನಿಮಗೆ ಏನಾಗೈತೆ ಅಂದರೆ ಇಲ್ಲಿ ನಿಮಗೆ ಎಷ್ಟೆಷ್ಟು ಒಂದು 100 ಗ್ರಾಮ್ ನೀವು ಕನ್ಸ್ಯೂಮ್ ಮಾಡೋದು ತೆಗೆದುಕೊಂಡ್ರೆ ಏನೆಲ್ಲ ಸಿಗುತ್ತಂತ ಬರೆದಿದ್ದಾರೆ. ಕೆಲವರು ಅಂತ ಬರೆದಿದ್ದಾರೆ. ಸೊ ಕ್ರೂಡ್ ಫೈಬರ್ 1.9 ಗ್ರಾಮ್ ಸಿಗುತ್ತೆ. ಕ್ಯಾಲೋರಿಫಿಕ್ ವ್ಯಾಲ್ಯೂ ಅಂದರೆ 396 kcal ಸಿಗುತ್ತೆ ನಿಮಗೆ. ಮತ್ತು ಆ್ಯಡೆಡ್ ಶುಗರ್ 0 ಐತೆ, ಮತ್ತು ಡೈಟರಿ ಫೈಬರ್ 7 ಗ್ರಾಮ್ ಇದೆ. ಈ ರೀತಿಯಾಗಿ ನಿಮಗೆ ಏನಾಗುತ್ತೆ, ನಿಮಗೆ ಎಷ್ಟೆಷ್ಟು ಒಂದು ಐರನ್ನು, ಫ್ಯಾಟ್, ಕ್ಯಾಲ್ಸಿಯಮ್ ಎಲ್ಲ ಬೇಕಾಗದಲ್ಲಿ ಹೇಗೆ ಅಷ್ಟು ಸಿಗ್ತದೆ ಅಂತ ಬರೆದಿದ್ದಾರೆ. ಮತ್ತು ಏನಾದರೂ ಅಲರ್ಜಿ ಇತ್ತಂತಂದ್ರೆ ನೀವು ಏನು ಮಾಡ್ಬೋದು, ಈ ಒಂದು ಪೌಡ್ರನ್ನ ಅವಾಯ್ಡ್ ಮಾಡಬೇಕಾಗತ್ತೆ. ಮತ್ತು ಇಂಗ್ರೀಡಿಯೆಂಟ್ಸ್ ಏನೆಲ್ಲ ಕೊಟ್ಟಿದ್ದಾರೆ ಅಂತಂದ್ರೆ ಪಲ್ಸ್ ಗ್ರೇನ್ಸ್ 20%, ಉರ್ದ್ ದಾಲ್, ಬೆಂಗಾಲ್ ಗ್ರಾಮ್, ಗ್ರೀನ್ ಗ್ರಾಮ್, ಟೋರ್ ದಾಲ್, ಫ್ಲ್ಯಾಕ್ಸ್ ಸೀಡ್ಸ್, ಹಾರ್ಸ್ ಗ್ರಾಮ್, ಮತ್ತು ಮಿಲೆಟ್ಸ್ ಆ್ಯಂಡ್ ಸಿರಲ್ಸ್ 80% ಹಾಕಿದ್ದಾರೆ. ಫಾಕ್ಸ್ಟೆಲ್ ಮಿಲೆಟ್ಸ್, ಜವರಾ ರಾಗಿ, ಕಾರ್ನ್, ಬಜ್ರಾ, ಬಾರ್ಲಿ, ರೆಡ್ ರೈಸ್, ಪರ್ಲ್ ಮಿಲೆಟ್, ಲಿಟಲ್ ಮಿಲೆಟ್, ಕೋಡೋ ಮಿಲೆಟ್, ಬರ್ನ್ಯಾಡ್ ಮಿಲೆಟ್, ಫೋರ್ಸೋ ಮಿಲೆಟ್. ಈ ರೀತಿಯಾಗಿ ಒಂದು ಏನು ಮಿಲೆಟ್ಸ್ ಮತ್ತು ಸಿರಿಯಲ್ಸ್ ಇಂಗ್ರೀಡಿಯೆಂಟ್ಸ್ ಇದರಲ್ಲಿ ಏನು ಮಾಡಿದ್ದಾರೆ, ಮಿಕ್ಸನ್ನು ಹಾಕಿದ್ದಾರೆ. ನೆಕ್ಸ್ಟ್ ಬಂದುಬಿಟ್ಟು ಇದನ್ನು ಯಾವ ರೀತಿ ತೆಗೆದುಕೊಳ್ಬೇಕು, ದಿನಕ್ಕೆ ಎಷ್ಟು ಟೈಮ್ ತೆಗೆದುಕೊಳ್ಬೇಕಂದ್ರೆ ದಿನಕ್ಕೆ 2 ಬಾರಿ ತೆಗೆದುಕೊಳ್ಬೇಕಾಗತ್ತೆ. ಮುಂಜಾನೆ ಖಾಲಿ ಹೊಟ್ಟೆಲ್ಲಿ ಸೇವಿಸಬೇಕಾಗತ್ತೆ, ಸಾಯಂಕಾಲ ಒಂದು ಸಂಜೆ ಟೀ ಟೈಮ್ ತೆಗೆದುಕೊಳ್ಬೇಕಾದ್ರೆ. ಇದೇ ಸೇಮ್ ನೀವು ಪೌಡ್ರ್ ಜೀನಿ ಮೊಳಕೆ ಕಟ್ಟಿದ ಕಾಳುಗಳು ಸಹ ಅದೇ ಸೇಮ್, ಮತ್ತು ಈ ಜೀನಿ ಪೌಡ್ರ್ ಕೂಡ ಅದೇ ಸೇಮ್ ಆಗುತ್ತೆ ಸ್ನೇಹಿತರೆ. ನೆಕ್ಸ್ಟ್ ಬಂದುಬಿಟ್ಟು ಇಲ್ಲಿ ಬೆನಿಫಿಟ್ಸನ್ನು ಕೊಟ್ಟಿದ್ದಾರೆ, ಯಾವುದಕ್ಕೆಲ್ಲ ನಿಮಗೆ ಒಂದು ಬೆನಿಫಿಟ್ಸ್ ಆಗ್ತದೆ ಈ ಒಂದು ಪೌಡ್ರ್ ತೆಗೆದುಕೊಂಡ್ರೆ ಅಂದ್ರೆ ಬೂಸ್ಟ್ ದ ಇಮ್ಯುನಿಟಿ ಸಿಸ್ಟಮ್ ಆಗುತ್ತೆ, ಮತ್ತು ಹೆಲ್ದಿ ಬೋನ್ಸ್, ಹೆಲ್ದಿ ಮಸಲ್ಸ್ ಆ್ಯಂಡ್ ದೇರ್ ಫಂಕ್ಷನ್ಸ್, ಹೆಲ್ದಿ ಬ್ಲಡ್, ಬ್ರೈನ್ ಡೆವಲಪ್ಮೆಂಟ್ ಆ್ಯಂಡ್ ಇಟ್ಸ್ ಫಂಕ್ಷನ್, ಎನರ್ಜಿ ಆ್ಯಂಡ್ ಇಟ್ಸ್ ಮೆಟಾಬಾಲಿಸಮ್, ಫ್ಲೂಯಿಡ್ಸ್, ಎಲೆಕ್ಟ್ರೋಲೈಟ್ ಬ್ಯಾಲೆನ್ಸ್, ಇನ್ಕ್ರೀಸ್ ಮೆಮೊರಿ ಪವರ್. ಒಟ್ಟಾರೆಯಾಗಿ ಸ್ನೇಹಿತರೆ, ಈ ಒಂದು ಪೌಡ್ರ್ ಬಂದುಬಿಟ್ಟು ನಿಮಗೆ ಒಂದು ಓವರಾಲ್ ಒಂದು ಮಕ್ಕಳ ಒಂದು ಬೆಳವಣಿಗೆಗೆ ಏನಾಗುತ್ತೆ, ಈ ಒಂದು ಪೌಡ್ರ್ ಏನಾಗುತ್ತೆ ಸಹಕಾರಿ ಆಗುತ್ತೆ ಅಂತ ಹೇಳ್ತೀನಿ. ಆಹಾರ ಔಷಧಿಯಾಗಬೇಕು, ಜೀನಿ ಒಂದು ಆಹಾರ ಪೂರಕ ಮಾತ್ರ ಅಂತ ಕೊಟ್ಟಿದ್ದಾರೆ. ಸೊ ನಿಮ್ಮ ಒಂದು ಫುಡ್ ಏನು ತಿಂತಿರಲ್ಲ ಅದೇ ನಮಗೆ ಏನಾಗುತ್ತೆ ಔಷಧಿ ಆಗಬೇಕು. ಅದನ್ನು ಬಿಟ್ಟು ಅದೇ ನಮಗೆ ಒಂದು ತೊಂದರೆ ಹಾಕೋಬಿಡುತ್ತೆ. ನಾವು ತಿನ್ನತಕ್ಕಂಥ ಒಂದು ಫುಡ್ಗಳು ತಿಂದ ಒಂದು ನಮಗೆ ದೇಹಕ್ಕೆ ಒಂದು ಕೆಟ್ಟದನ್ನು ಆಗಬಾರ್ದಂತ ಆಹಾರವೇ ಔಷಧಿ ಆಗಬೇಕಂತ ಹೇಳಿದ್ದಾರೆ. ಮತ್ತು ಈ ಹೆಲ್ದಿ ಫುಡ್ ಹ್ಯಾಬಿಟ್ ಕೀಪ್ಸ್ ದ ಮೆಡಿಸಿನ್ ಟು ಮೈಲ್ ಹ್ಯಾವೆ, ಜೀನಿ ಇಸ್ ದ ಫುಡ್ ಸಪ್ಲಿಮೆಂಟ್ ಅಂತ ಕೊಟ್ಟಿದ್ದಾರೆ. ಸಿದರೆ ಇದು ಮತ್ತು ಬ್ಯಾಕ್ ಸೈಡ್ ಮತ್ತು ಅದರ ಎಲ್ಲ ಯೂಸಸ್ಸನ್ನು ಕೊಟ್ಟಿದ್ದಾರೆ. ಈಗ ನಾನು ಹೇಳಿದೆ ನಾ ಯೂಸಸ್ಗಳನ್ನು. ನೆಕ್ಸ್ಟ್ ಬಂದುಬಿಟ್ಟು ಇಲ್ಲಿ ಪ್ರೊಸೀಜರನ್ನು ಕೊಟ್ಟಿದ್ದಾರೆ. ಸಿದರೆ ಇದು ಯಾವ ರೀತಿ ಉಪಯೋಗ ಮಾಡಬೇಕಂತ. ಅದೇ ರೀತಿ ನೀವು ಯಾವ ರೀತಿ ಜೀನಿ ಪೌಡ್ರನ್ನ ಯೂಸ್ ಮಾಡ್ತಿರಲ್ಲ ಅದೇ ರೀತಿ ಒಂದು ಜೀನಿ ಪೌಡ್ರ್ ನೀವು ಯೂಸ್ ಮಾಡಬೇಕಾಗತ್ತೆ ಸಿದರೆ. ಪ್ರತಿದಿನ ಒಂದು 2 ಬಾರಿ ಮುಂಜಾನೆ ಖಾಲಿ ಹೊಟ್ಟೆಗೆ ಸೇವಿಸಬೇಕಾಗ್ತದೆ, ಮತ್ತು ಸಂಜೆ 1 ಬಾರಿ ಅಂದರೆ 250 ml ವಾಟ್ರಿಗೆ ಒಂದು 15 ಗ್ರಾಮ್ ಈ ಒಂದು ಪೌಡ್ರನ್ನು ನೀವು ಮಿಕ್ಸ್ ಮಾಡಿ 5 ರಿಂದ 10 ನಿಮಿಷಗಳ ಕುಳಿಸಿ. ಬೇಕಂದ್ರೆ ಸಕ್ಕರೆ ಬೇಕಂದ್ರೆ ಬೆಲ್ಲ, ಬೇಕಂದ್ರೆ ಬೆಲ್ಲ, ಮತ್ತು ಉಪ್ಪು ಬೇಕಂದ್ರೆ ಉಪ್ಪು ಮಿಶ್ರಣ ಆ ಒಂದು ಸೇವಿಸಿ ಮಾಡ್ಬೇಕಂದ್ರೆ ಮತ್ತು ಮಜ್ಜಿಗೆನೂ ಸೇರಿಸಿದ್ರೆ ಇದು ಟೇಸ್ಟ್ ಬರ್ತಂತ ಹೇಳಿದ್ರೆ ಸೇಮ್ ಅದೇ ರೀತಿ ಅಂದರೆ ಯಾವ ರೀತಿ ಅಂತ ನೀವು ಜೀನಿ ಪೌಡ್ರನ್ನು ಯಾವ ರೀತಿ ಯೂಸ್ ಮಾಡ್ತಾರೆ ಅದೇ ರೀತಿ ಇದನ್ನು ಮಕ್ಕಳಿಗೂ ಇದನ್ನು ಯೂಸ್ ಮಾಡಬಹುದು. ಇದು ಬಂದುಬಿಟ್ಟು ಸ್ನೇಹಿತರೆ ಒಂದು ಅಂದರೆ ನಿಮಗೆ 500 ಗ್ರಾಮಿಗೆ 216 ರೂಪಾಯಿ ನಿಮಗೆ ಸಿಗುತ್ತೆ. ಸ್ವಲ್ಪ ಕಾಸ್ಟ್ಲಿ ಆಗುತ್ತೆ, ಓಕೆ ಇರಲಿ ಅಂತಂದರೆ ಇದು ನನ್ನ ಮಕ್ಕಳಿಗೆಲ್ಲ ಒಂದು ಕಾಲಿನ ಒಂದು ಪ್ರೋಟೀನ್ ಸಿಗೋದ್ರಿಂದ ಇದನ್ನು ಕೂಡ ಒಂದು
ಬೆಸ್ಟ್ ಅಂತ ಹೇಳ್ತೇನೆ ಒಂದು ಫುಡ್ ಸಪ್ಲಿಮೆಂಟಲ್ಲಿ ನೋಡಿದವ್ರೆ. ಮತ್ತು ಇದು ಏನು ಸಂಗ್ರಹಣೆ ಸ್ಟೋರೇಜ್ ಯಾವ ರೀತಿ ಕೊಟ್ಟಿದ್ದಾರೆ ಅಂತಂದರೆ ಮಿಶ್ರಣವನ್ನು ಗಾಳಿ ಆಡದ ಜಾರಿಗೆ ವರ್ಗಾಯಿಸಿ ತಾಜಾ ಉಳಿಸಲು ರೆಫ್ರಿಜಿರೇಟರ್ನಲ್ಲಿ ಇರಿಸಬಹುದು ಅಂತಂದ್ರೆ ಫ್ರಿಜ್ಜಲ್ಲಿ ಕೂಡ ಈ ಒಂದು ಪೌಡ್ರನ್ನು ಏನು ಮಾಡ್ಬೋದು ಇಡ್ಬೋದು. ಮತ್ತು ಯಾವುದೇ ರೀತಿ ಗಾಳಿ ಆಡಕ್ಕೆ ಹೋಗ್ಬಿಡೋದು. ಗಾಳಿ ಆಡ್ತಂದ್ರೆ ಈ ಒಂದು ಪೌಡ್ರ್ ಏನು ಮಾಡಿದ್ರೆ ಗಟ್ಟಿ ಆಗ್ತದೆ ಅಂತ ಹೇಳ್ತೇನೆ ಸ್ನೇಹಿತರೆ. ಇದಾಗಿತ್ತು ಇದರ ಒಂದು ಯೂಸಸ್ಸು ಮತ್ತು ಇದನ್ನು ಯಾವ ರೀತಿ ಯೂಸ್ ಮಾಡ್ತಾರೆ, ಇದರ ಬೆನಿಫಿಟ್ಸ್ಗಳು ಏನು ಅನ್ನೋದ್ರ ಬಗ್ಗೆ ಗೊತ್ತಾಯ್ತು ಸ್ನೇಹಿತರೆ. ಇದಾಗಿತ್ತು ಇವತ್ತಿನ ಒಂದು ವಿಡಿಯೋ. ಈ ಒಂದು ವಿಡಿಯೋ ನಿಮಗೆ ಹೇಗೆ ಅನ್ನಿಸ್ತಂತ ಕಮೆಂಟ್ ಮಾಡಿ, ಮತ್ತು ಏನಾದರೂ ಡೌಟ್ಗಳಿದ್ದು ಸಹ ಕಮೆಂಟ್ ಮಾಡಿ ಅಂತ ಹೇಳ್ತಾ ವಿಡಿಯೋ ನೋಡೋದಕ್ಕಾಗಿ ಧನ್ಯವಾದಗಳು. ಮತ್ತೆ ಮತ್ತೊಂದು ಡಲ್ಲಿ ಮತ್ತೆ ಸಿಗ್ತೀನಿ. ಅಲ್ಲಿವರೆಗೂ ಬಾಯ್ ಬಾಯ್. ಥ್ಯಾಂಕ್ಸ್ ಫಾರ್ ವಾಚಿಂಗ್. ಸರ್ವೇ ಜನ ಸುಖಿನೋ ಭವಂತು.